ನಾವು ಹೋರಾಟಕ್ಕೆ ಇಳಿದಿದ್ದ ಉದ್ದೇಶ ಏನಂದ್ರೆ ಕರ್ನಾಟಕ ರಕ್ಷಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ವಿ.ಎಚ್. ಚುಲ್ಗಪ್ಪಾದ ನಾನು ಇವತ್ತಿನ ದಿನ ಕರ್ನಾಟಕದಲ್ಲಿ ಕಾವೇರಿ ನದಿಯಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಸಮಯದಲ್ಲಿ CW ಅವರು ಏನು ಆದೇಶ ಮಾಡಿದರೆ ನೀರು ಬಿಡಬೇಕು ಅಂತೇಳಿ ಇದು ಬಹಳ ಕ್ಷಮಿಸಲಾರದಂತ ಒಂದು ಅಪರಾಧ. ಅದೇ ಒಂದು ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇವತ್ತು ರಸ್ತೆಗಿಳಿದು ಹೋರಾಟಕ್ಕೆ ಇಳಿದ್ರೆ ಅವ್ರನ್ನ ಈ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡಿ ಬಂಧನಕ್ಕೆ ಒಳಗೊಂಡಿದ್ದಾರೆ. ಬಂಧನ ಮಾಡಿದಂತ ನಮ್ಮ ರಾಜ್ಯಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಆ ನಂತರ ಇವತ್ತಿನ ದಿನ ಏನು ಅವರು ಕಾವೇರಿ ನದಿಗೆ ನೀರು ಕೇಳ್ತಾ ಇದಾರಲ್ಲ ಅವ್ರಿಗೆ ಸ್ವಲ್ಪ ಆದ್ರೂ ಕರುಣೆ ದಯ ಅನ್ನೋದು ಇರ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕರು ಅವ್ರ ರಾಜ್ಯದಲ್ಲಿ ಕೂಡ ಇದ್ದಾರೆ. ಯಾಕಂದ್ರೆ ಇಲ್ಲಿ ಈ ರಾಜ್ಯದಲ್ಲಿ ಕುಡಿಯಕ್ಕೆ ನೀರಿಲ್ಲ. ಕುಡಿಯಕ್ಕೆ ನೀರಿನ ಬಗ್ಗೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದ್ಕೋಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ತಮಿಳುನಾಡು ಸರ್ಕಾರ ಏನ್ ನೀರು ಬಿಡ್ಬೇಕಂತ ಕೇಳ್ತಾ ಇದೆ. ಇದು ಅಕ್ಷಯ ಅಪರಾಧ. ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಮಧ್ಯವಯಸ್ಸಿಗೆ ವಹಿಸಿ ನೀರನ್ನು ಬಿಡಕ್ಕಾಗಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಒಂದು ರಕ್ತ ಎಲ್ಲರೂ ರಕ್ತ ಒಳೆನೇ ಹರಿಸಕ್ಕೆ ಸಿದ್ಧವಾಗಿದ್ದೀವಿ. ಆದ್ರೆ ಕುಡಿಯಕ್ಕೆ ನೀರಿಲ್ಲ, ನಾವು ನೀರು ಬಿಡಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕುಡಿಯಕ್ಕೆ ನೀರಿಗೆ ಪರದಾಡ್ತಾ ಇದ್ದಾರೆ. ಅಂತ ಒಂದು ವಿಚಾರದಲ್ಲಿ ಅವರಿಗೆ ವ್ಯವಸಾಯ ಮಾಡಕ್ ನೀರ್ ಬೇಕಾ? ಎಲ್ಲಿರಿ ನ್ಯಾಯ? ಯಾವಾಗ್ಲೂ ಯಾಕ್ರಿ ಕರ್ನಾಟಕಕ್ಕೆ ಇಲ್ಲಿ ಅನ್ಯಾಯ ಮಾಡೋದು? ಯಾವ ಸರ್ಕಾರ ಬಂದ್ರೆ ಕೂಡ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಯಾಕ್ರಿ ಮಾಡ್ತೀರಾ ನೀವು? ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಸಾಯ್ತಾ ಇದಾರೆ ಜನ. ಅಂತದ್ರಲ್ಲಿ ಅವ್ರಿಗೆ ವ್ಯವಸಾಯ ಮಾಡಕ್ಕೆ ನೀರ್ ಬೇಕಾ? ಏನ್ರಿ ಇದು ದೌರ್ಜನ್ಯ ಏನ್ರಿ ತಮಿಳ್ನಾಡವ್ರದ್ದು? ಕರ್ನಾಟಕದಲ್ಲಿ ಯಾರು ಕೈ ಕಟ್ಟಿ ಕುಂದ್ರಲ್ಲ. ರಸ್ತೆಗೆ ಇಳಿದು ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮಾಡಿದ್ರೆ ಇಡೀ ಕರ್ನಾಟಕ ಬಂದ್, ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಕರ್ನಾಟಕ ಬಂದ್ ಕೇಳೋಕೆ ಬಂದ್ ಮಾಡಕ್ ಕೂಡ ನಾವು ಹಿಂಜರಿಯಲ್ಲ ಅಂತ ಹೇಳ್ತಾ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ನೀರು ಬೇಕಂತೆ. ಇವತ್ತು ನಮಗೆ ಕುಡಿಯೋಕೆ ನೀರಿಲ್ಲ. ಯಾಕಂದ್ರೆ ಕಾವೇರಿ ಬತ್ತಾಗಿದೆ. ಇವತ್ತು ರಾಮನಗರ ಆಗಲಿ, ಬೆಂಗಳೂರು ಆಗಲಿ, ಮಂಡ್ಯ ಆಗಲಿ ಹಲವಾರು ಭಾಗಗಳಲ್ಲಿ ಕುಡಿಯೋಕೆ ನೀರು ಇಲ್ಲದಂತ ಈ ಪರಿಸ್ಥಿತಿಯಲ್ಲಿ 20% ಮಳೆ ಕಡಿಮೆ ಆಗಿರೋದ್ರಿಂದ ನಮಗೆ ಬಹಳ 70% ಕಡಿಮೆ ಆಗಿದೆ. 20% ಮಳೆ ಸುರಿದಿದ್ದಾರೆ ಈ ವರ್ಷ. ಅದಕ್ಕಾಗಿ ಆ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಕೊಡಕ್ ಆಗಲ್ಲ, ಕೊಡಬಾರ್ದಂತಂದು ಒತ್ತಾಯಿಸಿ ಈ ಪ್ರತಿಭಟನೆ ಮಾಡ್ತಾ ಇದೀವಿ.